ನಮಸ್ತೆ ಎಲ್ಲರೂ ಕೂಡ ಎಲ್ಲ ಹೆಂಗದಿರಿ ಎಲ್ಲ ಆರಾಮದಿರೇನ್ರಿ. ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಬಿಸಿಲು ದಿನದಾಗ ಎಲ್ಲರೂ ಇಷ್ಟಪಡುವಂಥ ಮೊಸರು ಅವಲಕ್ಕಿ ರೆಸಿಪಿ ಮಾಡುವುದು ಹೇಗಂತ ಹೇಳ್ತೀನಿ ನೋಡ್ರಿ. ಇವತ್ತು ಹೊಟ್ಟೆ ತಂಪ ಬಾಯಿಗೆ ರುಚಿ ನೋಡೋಣ ಬರ್ರಿ ಯಾವ ಥರ ಮಾಡೋದು ಅಂತ. ನಾನಿವಾಗ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ ನೋಡ್ರಿ. ಆ ಬಟ್ಟಲ್ಗೆ ಒಂದು ಕಪ್ಪಷ್ಟು ನಾನು ಇವಾಗ ಅವಲಕ್ಕಿನ ಹಾಕಿಬಿಟ್ಟು ಚೆಂದಾಗಿ ಅವಲಕ್ಕಿನ ನಾನು ತೊಳಿತೀನಿ ನೋಡ್ರಿ. ನೀವು ಯಾವ ಅವಲಕ್ಕಿ ಬೇಕಾದರೂ ನೀವು ತೊಗೋಬೋದು. ಗಟ್ಟಿ ಅವಲಕ್ಕಿನೋ ತಿಳುವ ಅವಲಕ್ಕಿನೋ ಯಾವ್ದು ಬೇಕಾದರೂ ತೊಗೋಬೋದು. ಆದ್ರೆ ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಏನಾಗುತ್ತಾ, ನೀವು 2 ಸರಿ ತೊಳಿಬೇಕಾಗುತ್ತಾ ಗಟ್ಟಿ ಇರೋದ್ರಿಂದ. ತಿಳುವ ಅವಲಕ್ಕಿ ತೊಗೊಂಡ್ರೆ ನೀವು ಒಂದೇ ಸರಿ ತೊಳ್ಕೊಬೇಕಾಗುತ್ತಾ ನೋಡ್ರಿ. ಯಾಕಂದ್ರೆ ಜಲ್ದಿ ನೆನೆಯುತ್ತದದು. ಹಾಗಾಗಿ ನಾನು ಇವಾಗ ಗಟ್ಟಿ ಅವಲಕ್ಕಿ ಐತಿ, ಅದಕ್ಕಾಗಿ ನಾನು 2 ಸರಿ ಅವಲಕ್ಕಿನ ತೊಳಿತೀನಿ ನೋಡ್ರಿ. ನಾನು ಬಿಸಿಲಿರೋದ್ರಿಂದ ನೀವು ಇದನ್ನು ಯಾವ ಟೈಮಿಗೆ ಬೇಕಾದರೂ ತಿನ್ಬೋದು. ಇದನ್ನು ಮುಂಜಾನೆ ನಾಷ್ಟ ಆಗಿನಾದರೂ ಮಾಡ್ಕೋಬೋದು, ಇಲ್ಲ ಸಂಜೆ ಊಟದ ಜೊತೆನಾದರೂ ತಿನ್ಬೋದು, ಇಲ್ಲ ಮಧ್ಯಾಹ್ನ ಟೈಮ್ ಬಿಸಿಲಲ್ಲಿ ಬೇಕಾದರೂ ತಿನ್ಬೋದು. ಹಾಗಾಗಿ ತುಂಬ ತಂಪಿರುತ್ತೆ ನೋಡ್ರಿ. ಇದು ತುಂಬ ಒಳ್ಳೆ ರೆಸಿಪಿ ಈ ಬಿಸಿಲು ದಿನಕ್ಕೆ. ಹಾಗಾಗಿ ಇದನ್ನು ಮಾಡೋದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಅವಲಕ್ಕಿ ಎಲ್ಲ ನೆನೆದಿತ್ತು ನೋಡ್ರಿ. ನೆನೆದಿದ್ದನ್ನು ಚೆಂದಾಗಿ ನೀರೆಲ್ಲ ಬಸ್ತಿದ್ದೆ ನಾನು, ಉದುರಾಗಿ ಬಂದಿತ್ತು. ಹಾಗಾಗಿ ಇವಾಗ ಅದಕ್ಕೆ ಮುಂದೆ ಏನು ಹಾಕೋದನ್ನ ಅಂತ ನಾವು ನೋಡೋಣ ಬರ್ರಿ. ಇವಾಗ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೆ. ಆ ಮೊಸರನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ಎಷ್ಟು ಬೇಕು ನಿಮ್ಗೆ ಅಷ್ಟು ಮೊಸರನ್ನು ನೀವು ಅದಕ್ಕೆ ಹಾಕ್ಬೋದು. ಅವಲಕ್ಕಿಗೆ ಮೊಸರು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚಲೋನೇ ಇರುತ್ತೆ. ಆದ್ರೆ ಮೊಸರು ಹುಳಿ ಇರಬಾರ್ದು ಅಷ್ಟೇ. ಜಾಸ್ತಿ ಹುಳಿ ಇತ್ತಂದ್ರೆ ಹುಳಿ ಜಾಸ್ತಿ ಬಂದ್ಬಿಡುತ್ತಾ. ಈಗ ನೋಡ್ರಿ, ನಾನು ಹಾಲು ತೊಗೊಂಡಿದ್ದೀನಿ. 1 ಕಪ್ಪಲ್ಲಿ ಹಾಲು ತೊಗೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಹಾಲನ್ನು ಅದಕ್ಕೆ ಹಾಕ್ತೀನಿ. ಆಮೇಲಿಂದ 1 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೆ ರೀ ನಾನು. ಆ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಹಾಕ್ತಾ ಇದ್ದೀನಿ ನೋಡ್ರಿ ಇವಾಗ. ಆಮೇಲಿಂದ 1 ಉಳ್ಳಾಗಡ್ಡಿ ಕಟ್ ಮಾಡಿಟ್ಟಿದ್ದೆ ನಾನು. ಆ ಉಳ್ಳಾಗಡ್ಡಿನ ಕೂಡ ಹಾಕ್ತಿದ್ದೀನಿ. ಉಳ್ಳಾಗಡ್ಡಿ ನಾನು ಸಣ್ಣ ಸೈಜದ್ದು ಹೆರ್ಚ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ನೋಡ್ರಿ. ಆಮೇಲೆ ಸೌತೆಕಾಯಿ ತೊಗೊಂಡಿದ್ದೀನಿ. ನೀರಿನಂಶ ಇರುತ್ತೆ, ಇದು ಕೂಡ ತಂಪಾಗುತ್ತೆ. ಹಾಗಾಗಿ ನಾನು 1 ಸೌತೆಕಾಯಿನ ತೊಗೊಂಡಿದ್ದೆ. ಆಮೇಲಿಂದ ಇವಾಗ ಕ್ಯಾರೆಟ್ ಕೂಡ ನಾನು, ಗಜ್ರಿ ಕೂಡ ನಾನು ಸಣ್ಣದಾಗಿ ತುರಿದು ಇಟ್ಟಿದ್ದೆ ನೋಡ್ರಿ. ಅದನ್ನು ಹಾಕ್ತಾ ಇದ್ದೀನಿ. ನಾನು ಸಕ್ಕರೆ ಹಾಕ್ತಿಲ್ಲ, ಅದಕ್ಕೋಸ್ಕರ ನಾನು ಗಜ್ರಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದ್ರಾಗ ಜಾಸ್ತಿ ಸ್ವೀಟ್ ಇರಲ್ಲ, ಸಕ್ಕರೆ ಆದ್ರೆ ಫುಲ್ ಸ್ವೀಟ್ ಆಗಿಬಿಡುತ್ತಾ ಅಂತ ಹೇಳಿ ನಾನು ಗಜ್ರಿನ ಹಾಕ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ನೀವು ಜಾಸ್ತಿ ಹಾಕಿದ್ರೆ ಇನ್ನೂ ಚಲೋ ಆಗ್ತೈತಿ. ಆಮೇಲೆ ನಾನು ಬೇಕಾದ್ರೆ ಮತ್ತೆ ಹಾಕ್ಕೊತೀನಿ. ಇವಾಗ ನೋಡ್ರಿ, ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೀವು ಸಣ್ಣ ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡ್ರಿ ನಾನು ಇವಾಗ. ಆಮೇಲೆ ಬೇಕಾದರೂ ನೀವು ನೋಡಿಕೊಂಡು ಉಪ್ಪನ್ನು ಮತ್ತೆ ನೀವು ಹಾಕೋಬೋದು. ಆಮೇಲೆ ಇವಾಗ ಹಾಲು ಕೂಡ ಹಾಕೋತಾ ಇದ್ದೀನಿ ನೋಡ್ರಿ. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಹಾಲು ಹಾಕಿಬಿಟ್ಟು ಇವಾಗ ಇದನ್ನೆಲ್ಲ ಏನೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆಂದಾಗಿ ನಾವು ಮಿಕ್ಸ್ ಮಾಡೋಣ ನೋಡ್ರಿ. ಇವಾಗ ಎಲ್ಲ ಮಿಕ್ಸ್ ಕೊಡಬೇಕು ಅದಕ್ಕೊಂದು ಚೆಂದಾಗಿ ಎಲ್ಲ. ಸಣ್ಣ ಮಕ್ಕಳು ಹಿಡಿದು ಪ್ರತಿಯೊಬ್ಬರಿಗೂ ಇಷ್ಟ ಆಕೈತೆ ನೋಡ್ರಿ. ಇದಕ್ಕೆ ಯಾಕಪ್ಪ ಅಂತಂದ್ರೆ ಖಾರ ಉಪ್ಪ ಎಲ್ಲ ಕಡಿಮೆ ಇರುತ್ತೆ, ಹುಳಿ ಇರುತ್ತೆ. ಆಮೇಲೆ ತಿಂದಗಳೇ ಶಾಂತ ಅನ್ನಿಸ್ತದ ಮನುಷ್ಯಾಗ ಈ ಬಿಸಿಲು ದಿನದಾಗ. ಅದಕ್ಕೋಸ್ಕರ ನಾನು ಈ ರೆಸಿಪಿನ ತಂದಿದ್ದೀನಿ ನೋಡ್ರಿ. ಇವತ್ತು ನಾನು ಇದಕ್ಕೆಲ್ಲ ಚೆಂದಾಗೆ ಒಂದು ಮಿಕ್ಸ್ ಮಾಡಿದ್ದೀನಿ ನೋಡ್ರಿ. ಪ್ರತಿಯೊಂದನ್ನು ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅವಲಕ್ಕಿ ಎಲ್ಲಿ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ, ಆ ಥರ ಕಾಣಿಸ್ತಾ ಐತಿ ಎಲ್ಲ. ಇವಾಗ ಮುಂದೆ ಏನು ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಮಿಕ್ಸ್ ಕೊಟ್ಟಿದ್ದಾಯ್ತಲ್ಲ, ಇವಾಗ ನಾವು ಇದಕ್ಕೆ ಸಣ್ಣ ಬೊಗೋಣಿ ಇಟ್ಕೊಂಡಿದ್ದೀನಿ. ಒಂದು ಒಗ್ಗರಣೆನ ಕೊಡ್ಬೇಕ್ರಿ ನಾವು. ಇವಾಗ ಸಣ್ಣ ಬೊಗೋಣಿ ಇಟ್ಕೊಂಡಿದ್ದೀನಿ. ಆ ಬೊಗೋಣಿಗೆ ನಾನು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ಎಣ್ಣೆ ಕೂಡ ಹಾಕೋಬೋದು, ಇಲ್ಲ ತುಪ್ಪನಾದರೂ ಹಾಕೋಬೋದು. 2ರಲ್ಲಿ 1 ಹಾಕೊಂಡ್ರೂ ನಡಿತೈತಿ. ಯಾವ್ದು ಹಾಕೊಂಡ್ರೆ ಅಷ್ಟೇ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವ್ದು ಹಾಕೊಂಡ್ರೂ ಕೂಡ ಸ್ವಲ್ಪ ಹಾಕೊಂಡ್ರೆ ಸಾಕು ನೋಡ್ರಿ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ನೋಡೋಣ ಬರ್ರಿ. ಇವಾಗ ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಫುಲ್ ಚೆಂದ ಇರುತ್ತೆ ನೋಡ್ರಿ. ಬಾಯಿಗೆ ರುಚಿ ಕೊಡುತ್ತಾ ಮಸ್ತ್ ಇರುತ್ತೆ ನೋಡ್ರಿ. ಈಗ ಫಸ್ಟಿಗೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ನೋಡ್ರಿ. ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲತ್ತ ಮುಂದೆ ಏನು ಹಾಕ್ತೀನಿ ನೋಡ್ರಿ. ಹಾಗೆ ಸಾಸಿವೆ ಹೊತ್ತಬಾರ್ದು, ಸಿಡಿದ್ರೆ ಸಾಕವು. ಇವಾಗ ನೋಡ್ರಿ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳಕತ್ತೀನಿ. ಉದ್ದಿನಬೇಳೆ ನಾನು ಉದ್ದಿನಬೇಳೆ ಅವು ಸ್ವಲ್ಪ ಕೆಂಪಾಗುತ್ತಾನ ಬಿಡ್ರಿ. ಆಮೇಲಿಂದ ನಾವು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ನಾವು ಜೀರಿಗೆ ಮೊದಲೇ ಹಾಕಿಬಿಟ್ರೆ ಹೊತ್ತು ಹೋಗ್ತಾ ಅಂತ ನಾನು ಆಮೇಲೆ ಹಾಕಿದ್ದೀನಿ. ಇವಾಗ ನೋಡ್ರಿ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಆದಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೆ, ಗೋಡಂಬಿನೂ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕಿ ನಾನು ತಿರುಗಿಸ್ತಾ ಇದ್ದೀನಿ ನೋಡ್ರಿ. ಎಲ್ಲನೂ ಒಂದು ಕೆಂಪು ಕಲರ್ ಬರೋವರೆಗೂ ನಾವು ಬಿಡಬೇಕಾಗುತ್ತೆ ನೋಡ್ರಿ. ಇವಾಗ ಒಗ್ಗರಣೆ ಎಲ್ಲ ಮುಗೀತು. ನಿಮಗೆ ಬೇಕಾದ್ರೆ 1 ಒಣಮೆಣ್ಸಿನ್ಕಾಯಿನ ಹಾಕೋರಿ, ಸುಮ್ಮನೆ ಘಮ ಕೊಡೋಕ್ಕಷ್ಟೇ. ನಿಮಗೆ ಬೇಕಂದ್ರೆ ಹಾಕ್ಕೊಡಿ, ಬೇಡಂದ್ರೆ ಬಿಡ್ಬೋದು. ಒಗ್ಗರಣೆಯಲ್ಲಿ ಹಿಂಗು ಕೂಡ ಹಾಕೋಬೋದು. ನಾನು ಹಿಂಗನ್ನು ಹಾಕ್ತಿಲ್ಲ, ಬೇಕಾದವ್ರು ಹಾಕ್ಕೋಬೋದು. ಈ ಒಗ್ಗರಣೆ ಎಲ್ಲ ಕಂಪ್ಲೀಟ್ ಆಯಿತು.
ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಆರಕ್ಕೆ ಬಿಡಬೇಕು ನೋಡ್ರಿ. ಬಿಸಿ ತಂದು ಹಾಗೆ ಹಾಕಬಾರ್ದು ನಾವು. ಸ್ವಲ್ಪ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಅದನ್ನೆಲ್ಲ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಸ್ತ್ ಇರುತ್ತೆ ನೋಡ್ರಿ. ಮೊಸರು ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ, ಹೊಟ್ಟೆಗೂ ಕೂಡ ತಂಪಾಗಿರುತ್ತೆ. ಮನೇಲಿ ಕೂಡ ಎಲ್ಲರೂ ಖುಷಿಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ನೀವು ಮರೆಯೋಕ್ಕೆ ಹೋಗ್ಬೇಡ್ರಿ. ಇದನ್ನೆಲ್ಲ ಚೆಂದಾಗಿ ನಾವು ಇವಾಗ ಮಿಕ್ಸ್ ಮಾಡೋಣ ಬರ್ರಿ. ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ನಾನಿವಾಗ 100% ಹೋಟೆಲ್ ಥರನೇ ಇರುತ್ತೆ ನೋಡ್ರಿ. ಇದು ಮಸ್ತಾಗಿರುತ್ತೆ. 1 ಕಪ್ ಅವಲಕ್ಕಿ ಇದ್ರೆ ಸಾಕು, ಮುಂಜಾನೆ ನಾಷ್ಟ ಆಗಿಬಿಡುತ್ತೆ ನೋಡ್ರಿ. ರುಚಿಯಾಗಿರುತ್ತೆ, ಹುಳಿಯಾಗಿ ಖಾರವಾಗಿ ಮಸ್ತಾಗಿರುತ್ತೆ ನೋಡ್ರಿ. ಈ ಥರ ಎಲ್ಲ ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೊರಿ. ಒಗ್ಗರಣೆ ಆಯಿತು, ಎಲ್ಲನೂ ಆಯಿತು, ಮಿಕ್ಸ್ ಆಗುತ್ತೆ. ಇಷ್ಟಾದ್ರೆ ಆಯ್ತು ನೋಡ್ರಿ. ಮೊಸರು ಅವಲಕ್ಕಿ ಮಾಡೋದು ತುಂಬ ಇಷ್ಟಪಟ್ಟು ತಿಂತಾರ್ರಿ. ಇದನ್ನೆಲ್ಲ ನೀವು ಕೂಡ ಮಾಡಿ ನೋಡ್ರಿ, ನಿಮಗೂ ಇಷ್ಟ ಆಗುತ್ತೆ. ನಿಮಗೇನಾದರೂ ಗಟ್ಟಿ ಅನ್ನಿಸ್ತಂದ್ರೆ ನೀವು ಮತ್ತೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮಗೂ ಮುಂದಿನ ವಿಡಿಯೋ ಮಾಡೋಕೆ ಹುರುಪು ಬರುತ್ತೆ. ಇವಾಗ ನೋಡ್ರಿ ಎಲ್ಲ ರೆಡಿ ಆಗೈತಿ, ಮಸ್ತ್ನಾಗೆ ಬಂದೈತಿ. ಇನ್ನೇನಿಲ್ಲ ಹೆಂಗಾಗೈತಿ ಅಂತ ಟೇಸ್ಟ್ ನೋಡೋದು ಒಂದೇ ನೋಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಹೋಗಿ ಬರಲಾ.